ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ನ್ಯೂಸ್ ಫಾರ್ ಕರ್ನಾಟಕ. ಪಡಿತರ ಚೀಟಿ ಕೇವಲ ರೇಷನ್ ಪಡೆಯುವ ದಾಖಲೆ ಮಾತ್ರವಲ್ಲ, ಇದರಿಂದ ಹಲವು ಸರ್ಕಾರಿ ಪಿಂಚಣಿ ಮತ್ತು ಆರ್ಥಿಕ ನೆರವು ಯೋಜನೆಗಳಲ್ಲೂ ಅರ್ಹತೆ ದೊರೆಯುತ್ತದೆ. ಇದೀಗ ಸರ್ಕಾರವು ಬಿಪಿಎಲ್ ಪಡಿತರ ಚೀಟಿದಾರರಿಗಾಗಿ 5 ಪಿಂಚಣಿ ಯೋಜನೆಗಳನ್ನು ಸಕ್ರಿಯಗೊಳಿಸಿದೆ. ಈ ಯೋಜನೆಯ ಮೂಲಕ ವಯೋವೃದ್ಧರು, ವಿಧವೆಯರು ಮತ್ತು ಅಂಗವೈಕಲ್ಯ ಹೊಂದಿರುವವರಿಗೆ ಪ್ರತಿ ತಿಂಗಳು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಆರ್ಥಿಕ ನೆರವು ಜಮಾ ಮಾಡಲಾಗುತ್ತದೆ. ಅವು ಯಾವ ಯೋಜನೆಗಳೆಂದರೆ: ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ. 60 ರಿಂದ 79 ವರ್ಷ ವಯಸ್ಸಿನ ಬಿಪಿಎಲ್ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 200 ರೂಪಾಯಿ, 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ತಿಂಗಳಿಗೆ 500 ರೂಪಾಯಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆ. 40 ರಿಂದ 79 ವರ್ಷದ ಬಿಪಿಎಲ್ ವಿಧವೆಯರಿಗೆ ತಿಂಗಳಿಗೆ 300 ರೂಪಾಯಿ, 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ತಿಂಗಳಿಗೆ 500 ರೂಪಾಯಿ. ರಾಷ್ಟ್ರೀಯ ಅಂಗವೈಕಲ್ಯ ಪಿಂಚಣಿ ಯೋಜನೆ. 18 ರಿಂದ 79 ವರ್ಷ ವಯಸ್ಸಿನ ತೀವ್ರ ಅಂಗವೈಕಲ್ಯ ಹೊಂದಿರುವವರಿಗೆ ತಿಂಗಳಿಗೆ 300 ರೂಪಾಯಿ, 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ತಿಂಗಳಿಗೆ 500 ರೂಪಾಯಿ. ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ. ಬಿಪಿಎಲ್ ಕುಟುಂಬದ ಏಕಮಾತ್ರ ಆದಾಯ ಗಳಿಸುವವರು ಸಾವಿಗೀಡಾದಲ್ಲಿ ಕುಟುಂಬಕ್ಕೆ ಒಮ್ಮೆಯ ಹಣಕಾಸಿನ ನೆರವಾಗಿ 20,000 ರೂಪಾಯಿ. ಅನ್ನಪೂರ್ಣ ಯೋಜನೆ. ವೃದ್ಧಾಪ್ಯ ಪಿಂಚಣಿಗೆ ಅರ್ಹರಾಗಿದ್ದರೂ ಪಿಂಚಣಿ ಪಡೆಯದವರಿಗೆ ತಿಂಗಳಿಗೆ 10 ಕಿಲೋ ಉಚಿತ ಆಹಾರ ಧಾನ್ಯ. ಯಾರು ಅರ್ಹರು? ಕುಟುಂಬವು ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ವ್ಯಕ್ತಿ ಭಾರತದ ನಾಗರಿಕರಾಗಿರಬೇಕು. ವಯೋಮಿತಿ ಮತ್ತು ಆರೋಗ್ಯ ಮಾನದಂಡಗಳು ಸಂಬಂಧಿತ ಯೋಜನೆಗಳಂತೆ ಅನ್ವಯ. ಅರ್ಜಿ ಸಲ್ಲಿಸುವ ವಿಧಾನ: ಉಮಂಗ್ ಅಪ್ಲಿಕೇಶನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ಅಧಿಕೃತ ವೆಬ್ಸೈಟ್ನಲ್ಲಿ ಎನ್ಎಸ್ಎಪಿ ವಿಭಾಗದಲ್ಲಿ ವಿವರಗಳನ್ನು ತುಂಬಬಹುದು. ಅರ್ಜಿ ಅನುಮೋದನೆಗೊಂಡ ನಂತರ ಪಿಂಚಣಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಬ್ಯಾಂಕ್ ಖಾತೆ ಕೆವೈಸಿ ನವೀಕರಿಸಿಕೊಂಡಿರಬೇಕು. ಈ ಯೋಜನೆಗಳು ದೇಶದ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸ್ಥಿರ ಭದ್ರತೆ ಮತ್ತು ಆದಾಯ ಸಹಾಯ ಒದಗಿಸುವ ಉದ್ದೇಶ ಹೊಂದಿವೆ. ಅರ್ಹರಾದವರು ಈ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು. ಇಂತಹ ಸರ್ಕಾರದ ಹಿತಾಸಕ್ತಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.